ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾರೋದಕ್ಕೆ ನಿನಗೆ ಯಾವ ಐಸ್ ಕ್ರೀಮ್ ಇಷ್ಟ ಹೇಳುಕದ ಅದನ್ನು ಕೊಡ್ಸಕ್ಕೆ ಹೇಳ್ತೀನಿ. ಒಂದೇ ಒಂದು ತುತ್ತು ತಿನ್ಬಿಡಮ್ಮ. ನಾನು ಬೇಡ ಅಂತ ತಾನೆ. ನೋಡು, ನಿನ್ನೇನಾದ್ರು ನಾಳೆ ನಿಮ್ಮ ಮಮ್ಮಿ ಆಚೆ ಕರ್ಕೊಂಡೋಗಿ ನೀನು ಕೇಳಿದ್ದನ್ನು ಕೊಡಿಸ್ಲಿಲ್ಲ ಆದರೆ ನಿಮ್ಮ ಮಮ್ಮಿನ ಬಾಯಿಗೆ ಬಂದಾಗ ಬೈದ್ಬಿಡ್ತೀನಿ. ತಿನ್ನು ಮಗನೆ. ತಾತ ಬೈಬೇಡಿ ತಾತ, ಪ್ಲೀಸ್. ಅಮ್ಮಂಗೆ ಮತ್ತೆ ಅಮ್ಮ ರೂಮ್ ಕಡೆ ತಿರ್ಕೊಂತಾರೆ. ಇಲ್ಲ ಕಣಪ್ಪ, ಯಾವುದೇ ಕಾರಣಕ್ಕೆ ನಿಮ್ಮ ಅಮ್ಮನ ನಾನು ಬೈಯಲ್ಲ. ಬಾ ಕೂತ್ಕೋ. ನಾನು ಪಪ್ಪ ಹತ್ರ ಮಾತಾಡ್ತೀನಿ, ಅಮ್ಮನ ಹತ್ರ ಅವ್ರು ಮಾತಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ತಗೊಮ್ಮ ಜಾಣೆ. ನಂಗೆ ಬೇಡ ಅಂತ ಹೇಳ್ದೆ ತಾನೆ. ಧೃತಿ, ಕೈ ತೋರ್ಸ್ಕೊಂಡು ಮಾತಾಡಿದ್ರೆ ಬೀಳ್ತೀವಾಗ ನಿನಗೆ. ಸುಮ್ಮನೆ ಊಟ ಮಾಡು, ಹೇಳ್ತಾ ಅರ್ಥ ಆಗಲ್ವಾ? ನೀವು ಇಷ್ಟೊಂದು ಮುದ್ದು ಮಾಡಿದ್ದಕ್ಕೆ ಇಷ್ಟೊಂದು ಹಠಮಾರಿಯಾಗಿರೋದು ಅವಳು. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇವಾಗ ಇಲ್ಲಾಂದ್ರೆ ಬೀಳುತ್ತೆ ಸರಿಯಾಗಿ. ಅಣ್ಣ, ಮಗು ಮೇಲೆ ಯಾಕೆ ಕಿರ್ಚಾಡ್ತಾ ಇದೆಯಾ? ಓ, ಪಾರ್ಟಿ ಮುಗೀತಾ ಸರ್? ಯಾವ ಪಾರ್ಟಿ? ಅದೇ ಮೇಡಮ್ ಅವರು ಈ ಮನೆ ಮಹಾರಾಣಿ ಆಗಿದಾರಲ್ಲ, ಆ ಪಾರ್ಟಿ. ಜಾನ್ವಿ, ಹುಚ್ಚುಚ್ಚಾಗಿ ಮಾತಾಡಬೇಡ. ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ? ಅಣ್ಣ, ಮಗು ಮೇಲೆ ಯಾಕೆ ಕಿರ್ಚಾಡ್ತಾ ಇದೆಯಾ? ಏನಾಯ್ತಪ್ಪ? ಅಮ್ಮ, ನೀವಾದ್ರೂ ಹೇಳಿ, ಏನಾಯ್ತು? ನಿಮ್ಮ ಅತ್ತಿಗೆ ಮಾಡೋ ಆಟಕ್ಕೆ ನಾವೆಲ್ಲರೂ ಊಟ ಮಾಡದೆ ಕಾಯೋ ಪರಿಸ್ಥಿತಿ ಬಂದಿದೆ ನೋಡು. ಬಾಗಿಲು ತೆಗಿತಾ ಇಲ್ಲ, ಮಗು ಅಳ್ತಾ ಇದೆ, ಒಂಚೂರು ಸಮಾಧಾನ ಮಾಡು ಅಂದ್ರೆ ಅದಕ್ಕೂ ಒಪ್ತಾ ಇಲ್ಲ. ಧೃತಿ ನೋಡಿದ್ರೆ ಬಾಗ್ಲಲ್ಲೇ ಕೂತ್ಕೊಂಡು ಅಮ್ಮ ಬೇಕು ಅಂತ ಅಳ್ತಾನೆ ಇದ್ದಾಳೆ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಧೃತಿ, ಬಾ, ನಾನು ನಿಂಗೆ ಊಟ ಮಾಡಿಸ್ತೀನಿ. ನಾನು ಬೇಡ ಅಂತ ಹೇಳ್ದೆ ತಾನೆ. ಧೃತಿ, ಯಾಕೋ ಅತಿ ಹೇಳ್ತಿದ್ದು? ಏನು ಊರಲ್ಲಿ ಇಲ್ಲದೆ ಇರೋ ಅಮ್ಮ ನಿನ್ಗೊಬ್ಳಿಗೆನ ಇರೋದು? ನಿನ್ನೆ ಮೊನ್ನೆವರೆಗೂ ಅವಳು ನೋಡಿದ್ರೆ ಹೆದರ್ಕೊಳ್ತಾ ಇದ್ದೆ, ಇವಾಗ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತಾ. ನಾಟಕ ಮಾಡ್ಬೇಡ ನೀನು. ಅಣ್ಣ, ಏನ್ ಅಸಹ್ಯವಾಗಿ ಮಾತಾಡ್ತಾ ಇದೆಯಾ? ಮಗು ಜೊತೆ ಮಾತಾಡೋ ಮಾತುಗಳೇ ಇದು. ಅಣ್ಣ, ಅವಳಿಗೆ ಏನ್ ಗೊತ್ತಾಗುತ್ತೆ? ಸುಮ್ಮನೆ ರೇಗ್ತಾ ಇದೆಯಲ್ಲ. ನೀನು ಸುಮ್ಮನೆ ಇರಪ್ಪ. ಅವಳಿಗೆ ಹಠ ಮಾಡೋದು ಗೊತ್ತಾಗುತ್ತೆ, ಊಟ ಮಾಡೋದು ಗೊತ್ತಾಗಲ್ವಾ? ಬಾಬಾ, ದಯವಿಟ್ಟು ಧೃತಿ ಮೇಲೆ ರೇಗಾಡ್ಬೇಡಿ. ಈಗಾಗಲೇ ಅವಳು ಹೆದರಿದಾಳೆ. ಅವಳಿಗೆ ಊಟ ನಾನು ಮಾಡಿಸ್ತೀನಿ. ಧೃತಿ, ಬಾಪ ಇಲ್ಲಿ ಬಾ. ನಾನಿವತ್ತು ನಿನಗೆ ಒಂದು ತುಂಬ ಒಳ್ಳೆ ಕತೆ ಹೇಳ್ತೀನಿ. ದೊಡ್ಡ ಆನೆ ಪುಟ್ಟ ಇಲಿ ಕತೆ. ದೊಡ್ಡ ಆನೆ ಪುಟ್ಟ ಇಲಿ ಕತೆ. ಕತೆ ಕೇಳ್ತಾ ಊಟ ಮಾಡ್ಬೇಕು ನೀನು. ಬಾ, ರೂಮ್ಗೆ ಹೋಗೋಣ. ಆಮೇಲೆ ನೀನು ಆ ಕಥೆನ ನನ್ಗೆ ಹೇಳ್ಬೇಕು. ಓಕೆ ಓಕೆಪ್ಪ, ಹೋಗ್ಬಿಟ್ಟು. ಅದಕ್ಕೆ ಬಾಗಿಲು ತೆಗೀರಿ. ನನ್ನ ಮಾತು ಕೇಳಿ. ಅದಕ್ಕೆ ಮಗು ಥರ ಹಠ ಮಾಡಬೇಡಿ. ಅದಕ್ಕೆ ನನಗೆ ಗೊತ್ತು ನಿಮ್ಗೆ ತುಂಬ ಹರ್ಟ್ ಆಗಿದೆ ಅಂತ, ಆದರೆ ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಮನೆಯವರೆಲ್ಲರಿಗೂ ನಿಮಗೆ ತುಂಬ ಪ್ರೀತಿ ಇದೆ, ಗೌರವ ಇದೆ. ನಾವು ಯಾರೂ ನಿಮ್ಮನ್ನ ದೂರ ಮಾಡ್ತಾ ಇಲ್ಲ. ಅದಕ್ಕೆ ಬಾಗಿಲು ತೆಗೀರಿ. ಇದನ್ನ ಇಗ್ನೋರ್ ಮಾಡಿ. ಅದಕ್ಕೆ ಏನಾಯ್ತು? ಅಪ್ಪ, ಅದಕ್ಕೆ ತುಂಬ ನೊಂದ್ಕೊಂಡಿದ್ದಾರೆ. ಧೃತಿ ಮಲಗಿದಾಳೆ. ಸಾಹೇಬ್ರೆ, ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಇಷ್ಟ ಇರ್ತಾರಲ್ವಾ?
ಅವ್ರು ಎಷ್ಟೇ ಬೈಲಿ ಎಷ್ಟೇ ಹೊಡಿಲಿ ಕೊನೆಗೆ ಮಕ್ಕಳಿಗೆ ಅಪ್ಪ ಅಮ್ಮನೇ ಬೇಕು. ಏನು ಕರ್ಮನೇ ಥು ನಂದು ಒಂದು ಜನ್ಮ ಏನು ಮಾಡೋಕ್ಕಾಗುತ್ತೆ ಪಾಲಿ ಬಂದದ್ದು ಪಂಚಾಮೃತ. ಸುಭಾಷ್, ಏನು ಇದು? ಅಲ್ಲ, ನಿಮ್ಮ ಮತ್ತಿಗೆ ಆಲ್ರೆಡಿ ನನ್ನ ರೂಮಿಂದ ಹೊರಗಡೆ ಹಾಕಿದ್ದಾಳೆ. ನನ್ನ ಇಲ್ಲೂ ಮಲ್ಕೊಳ್ಳಿಕ್ ಬಿಡ್ತಾ ಇಲ್ಲಲ್ಲ ನೀನು. ಇವಾಗೇನಪ್ಪ, ನಾನು ಹಾಲಲ್ಲಿ ಹೋಗಿ ಮಲ್ಕೋಬೇಕಾ? ಅಣ್ಣ, ನೀನು ಈ ರೀತಿ ಜಗಳ ಆಡ್ಕೊಂಡು ಹೊರಗೆ ಬಂದು ಮಲಗ್ತಾ ಇರೋದೇನು ಫಸ್ಟ್ ಟೈಮಾ? ವಾರದಲ್ಲಿ 2 ದಿನ ಹೊರಗೆ ತಾನೇ ಮಲಗ್ತೀಯ. ಅದು ಬಿಡು, ನಾನು ನೆಪ್ಸಿದ್ದು ನಾನು ಕೆಳಗೆ ಮಲಗ್ತೀನಿ, ನೀನು ಮೇಲೆ ಮಲ್ಗು ಅಂತ ಹೇಳಕ್ಕೆ. ಹಾಂ ಓಕೆ. ಅನ್ನ ಅನ್ನೋ ಭಯ ಭಕ್ತಿ ಇದೆಯಲ್ಲ ಅಂತ ಚೆಕ್ ಮಾಡಿದೆ. ಇದೆ, ಅಡ್ಡಿ ಇಲ್ಲ. ಮೊದಲಾಗಿದ್ದಿದ್ರೆ ಯಾವುದೂ ಇರ್ತಿರಲಿಲ್ಲ ಅಣ್ಣ. ಈಗ ಬದಲಾಗಿದ್ದೀನಲ್ಲ, ಅದಕ್ಕೆ ಭಯ ಭಕ್ತಿ ಎಲ್ಲ ವಾಪಸ್ ಬರ್ತಾ ಇದೆ. ಸರಿ ಸರಿ, ಮಲ್ಗ, ನಾನು ಮಲ್ಕೋತೇನೆ. ಸುಭಾಷ್, AC ಸ್ವಲ್ಪ ಜೋರು ಮಾಡೋ. ಅಲ್ಲೇ ಇದೆ ನೋಡ್ರಣ್ಣ ರಿಮೋಟು. ಅಣ್ಣ, ನಿಂದೆಲ್ಲ ಆಗಿದ್ರೆ ಲೈಟ್ ಆಫ್ ಮಾಡ್ತೀಯಾ? ಹಾಂ ಸರಿ ಸರಿ. ಸಾಧನಾತ್ಗೆ ವಿಚಾರ ಬೆಳಿಗ್ಗೆಯಿಂದ ರೂಮ್ ಡೋರ್ ಕ್ಲೋಸ್ ಆಗಿರೋದು, ಓಪನ್ನೇ ಮಾಡಿಲ್ಲ. ಪಾಪರಿ ಧೃತಿ ಬೆಳಿಗ್ಗೆಯಿಂದ ಅಳ್ತಾ ಇದ್ಲು. ಸುಮನಾಥ್ಗೆ ಈಗ ತಾನೇ ಅವಳ ಸಮಾಧಾನ ಮಾಡಿ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೇಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅಣ್ಣನೂ ಸಹಿತ ಬಂದು ನನ್ನ ರೂಮಲ್ಲಿ ಮಲಗಿದ್ದಾನೆ. ಪಾಪ. ಸುಭಾಷ್, ನೀನು ಆ ಕಡೆ ತಿರ್ಕೊಂಡು ಗುಸು ಗುಸು ಅಂತ ಮಾತಾಡಿದ್ರೆ ನೀನ್ ಕಳ್ಳತನ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇವನು ಇಷ್ಟೊತ್ತಿನಲ್ಲಿ ಯಾರ ಜೊತೆ ಚಕ್ಕರ್ ಹೊಡಿತಾ ಇದ್ದಾನೆ ತಿಳ್ಕೊಬೇಕಲ್ಲ. ಡೈರೆಕ್ಟಾಗಿ ಕೇಳಿದ್ರೆ ಇವ್ನು ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಹಾಳಾಗಿ ಹೋಗ್ಲಿ, ಅವನ ಲೈಫು ಅವನ ಇಷ್ಟ. ಈ ಈಡಿಯಟ್ಗೆ ಒಂದ್ಸರಿ ಪೆಟ್ಟು ತಿಂದ್ರು ಇನ್ನೂ ಬುದ್ಧಿ ಬಂತು. ಮತ್ತೆ ಒಂದು ಲವಿನ್ ಸುಳಿಯಲ್ಲಿ ಸಿಕ್ಕಾಕೊಂಡಂಗೆ ಅನ್ಸುತ್ತೆ. ಈ ಸರಿ ಏನಾದರೂ ಏಟ್ ಬಿದ್ದರೆ ಲೈಫ್ ಲಾಂಗ್ ತೆಗೋದಾಸೆ. ಒಂದಲ್ಲ 10 ಸುಮ್ಮನೆ ಬಂದರೂ ಶಿವನನ್ನು ಕಾಪಾಡಲಿಕ್ಕಾಗಲ್ಲ. ಈ ಪಾಗಲ್ ಪ್ರೇಮಿ ರೂಮಲ್ಲಿ ಮಲ್ಕೊಳ್ಳೋದು ತುಂಬ ಕಷ್ಟ ಇದೆಯಪ್ಪ, ತುಂಬ ಕಷ್ಟ ಇದೆ. ಏನು ಮಾಡೋದು? ವಾಚು ನಾನೇನ್ ಮಾಡ್ತಾ ಇದ್ದೀನಿ? ಆಚೆ ನಡೆಯೋದೆಲ್ಲ ಫೀಲ್ ಆಗುತ್ತಂತೆ, ಆದ್ರೆ ಅದಿಷ್ಟು ಬೇಗನಾ? ಇಲ್ಲ ಇಲ್ಲ, ನಾನು ನಡ್ಕೋತಾ ಇರೋದು
ಮಗು ಗೊತ್ತಾಗಲ್ಲ ಅಲ್ವಾ? ಹೌದು, ನಾನು ನಡ್ಕೋತಾ ಇರೋದು ಸುಮ್ಮನೆ ಅವ್ರ ಹೊಟ್ಟೆಲಿರೋ ಮಗು ಗೊತ್ತಾಗಲ್ಲ. ಅಕಸ್ಮಾತ್ ಗೊತ್ತಾದ್ರೆ ನೋ 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 ಗೊತ್ತಾಗಲ್ಲ. ಇಲ್ಲ, ಮಕ್ಳಿಗೆ ಗೊತ್ತಾಗಲ್ಲ. 5 ತಿಂಗಳಾದ್ಮೇಲೆ ಮಗು ರಿಯಾಕ್ಟ್ ಮಾಡೋದು ಅಂತ ನಾನೆಲ್ಲ ಓದಿದ್ದೀನಿ. ಆದರೂ ನಾನು ಸಾಹೇಬ್ರೆ ತಗೊಳ್ಳಿ. ಏನಿವತ್ತು ಇಷ್ಟು ಬೇಗ ರೆಡಿ ಆಗಿದ್ದೀರಿ? ಎಲ್ಗಾದ್ರೂ ಶಿವು, ತಪ್ಪಾಯ್ತು ಸಾಹೇಬ್ರೆ, ಕೇಳ್ಬಿಟ್ಟೆ. ಪರವಾಗಿಲ್ಲ ಸುಮ್ಮನವ್ರೆ. ಇಷ್ಟೊತ್ತಿಗೆ ನಾನು ಮಲಗಿರ್ತಾ ಇದ್ದೆ, ಎದ್ದಿದ್ದೀನಿ. ಎಲ್ಲೋ ಹೋಗ್ಬೇಕು ಅಂತಾನೆ ರೆಡಿ ಆಗಿರ್ತೀನಲ್ವಾ? ನನ್ನ ಯಾರೇ ನೋಡಿದ್ರು ಇದೇ ಪ್ರಶ್ನೆ ಕೇಳ್ತಾ ಇದ್ರು. ಪರವಾಗಿಲ್ಲ. ನಿಜವಾಗ್ಲೂ ತೊಂದರೆ ಇಲ್ವಾ ಸಾಹೇಬ್ರೆ? ಹಾಗಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ಟೆಂಡರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಸುಮ್ಮನವ್ರೆ. ಕಾಂಟ್ರಾಕ್ಟರ್ಸ್ ಬರ್ತಾ ಇದ್ರು, ಅದಕ್ಕೆ ಹೋಗ್ತಾ ಇದ್ದೆ. ಹೌದಾ? ಹಾಗಾದ್ರೆ ಇವತ್ತು ಬರೋದು ಹೊತ್ತಾಗತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಸಂಜೆನೇ ಆಗ್ಬೋದು. ನಾನು ಅಂದ್ಕೊಂಡಾಗ ಆದರೆ ರಾಜಕೀಯದಲ್ಲಿ ನಂಗೆ ಒಳ್ಳೆ ಹೆಸರಾಗುತ್ತೆ ಸುಮ್ಮನವ್ರೆ. ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಜನರ ಮನಸ್ಸಲ್ಲಿ ಒಳ್ಳೆ ಗೌರವ ಬರುತ್ತೆ. ಹೌದಾ? ಎಲ್ಲ ಒಳ್ಳೇದಾಗ್ಲಿ ಸಾಹೇಬ್ರೆ. ಈಗಲೇ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ. ಸುಮ್ಮನವ್ರೆ, ಈಗಲೇ ಏನು ಬೇಡ, ಅದಕ್ಕೆ ತುಂಬ ಪ್ರೊಸೀಜರ್ಸ್ ಇದೆ. ಇವಾಗ ಜಸ್ಟ್ ಮಾತುಕತೆ ಅಷ್ಟೇ. ಹೌದಾ? ಹಾಗಾದ್ರೆ ವಿಘ್ನೇಶ್ವರನ ಹತ್ರ ಬೇಡ್ಕೋತೀನಿ, ಯಾವುದೇ ವಿಘ್ನಗಳು ಬರ್ದೇ ಇರೋಗ್ ನೋಡ್ಕೊಳಪ್ಪ ಅಂತ.